hidden, forever on fire. ಬೆಂಗಳೂರಿನ ಮೆಟ್ರೋ ಪ್ರಯಾಣಿಕರಿಗೆ ಬಿಗ್ ಶಾಕ್ ಎದುರಾಗಿದೆ. ಮೆಟ್ರೋ ಟಿಕೆಟ್ ದರ ಶೇಕಡ 40ರಿಂದ 50ರಷ್ಟು ಏರಿಕೆಯಾಗುವಂತ ಸಾಧ್ಯತೆಗಳಿದಾವೆ. ಬಸ್ ರೇಟ್ ಆಯಿತು, ಈಗ ಮೆಟ್ರೋ ದರ ಏರಿಕೆಯಾಗ್ತಾ ಇದೆ. ಅಧಿಕೃತವಾಗಿ ನಾಳೆ ನಾಡಿದ್ದು ಅದು ಪಟ್ಟಿ ಬಿಡುಗಡೆ ಆಗಬಹುದು. 40ರಿಂದ 50%. BMRCL ಇದ್ರ ಬಗ್ಗೆ ಮೀಟಿಂಗ್ ಕೂಡ ಮಾಡಿದೆ. 40ರಿಂದ 45% ಆಗ್ಬೋದು ಅಂತೇಳಿ 2017ರಲ್ಲಿ ಶೇಕಡ 10ರಿಂದ 15%ನಷ್ಟು ದರ ಏರಿಕೆಯನ್ನು BMRCL ಮಾಡಿತ್ತು. ಸದ್ಯ ಕನಿಷ್ಠ ದರ ಅಂದರೆ ಒಂದು ಸ್ಟೇಷನ್ನಿಂದ ಮತ್ತೊಂದು ಸ್ಟೇಷನ್ಗೆ ಕನಿಷ್ಠ ಅಂದರೂ 10 ರೂಪಾಯಿ ಇದೆ, ಗರಿಷ್ಠ ದರ 60 ರೂಪಾಯಿ ಇದೆ. ಇನ್ಮೇಲೆ ಕನಿಷ್ಠ ದರವನ್ನು 5 ರೂಪಾಯಿ ಇರಿಸಬೇಕು ಅಂತ ಚಿಂತನೆ ಇದೆ. ಇನ್ನು ಗರಿಷ್ಠ ದರ ಏನಿದೆ 60 ಇದೆಯಲ್ಲ, ಅದನ್ನ 90 ಮಾಡಬೇಕು ಅನ್ನುವಂತಹ ಪ್ಲ್ಯಾನ್ಗಳಿದ್ದಾವೆ. ಪ್ರಯಾಣಿಕರನ್ನು ಸೆಳೆಯಲು ರಿಯಾಯಿತಿ ಪ್ರಯಾಣಕ್ಕೂ ಕೂಡ ಇಲ್ಲಿ ಪ್ಲ್ಯಾನ್ ಮಾಡಿದ್ದಾರೆ. ನೋಡಿ, ಸಮಿತಿಯ ವರದಿಯಲ್ಲಿ ಏನೇನಿದೆ ಹಾಗಾದರೆ ನೋಡಿ, ಶೇಕಡ 40ರಿಂದ 45ರವರೆಗೆ ಟಿಕೆಟ್ ದರ ಏರಿಕೆಯನ್ನು ಮಾಡಬಹುದು. ಅಂದರೆ ಬ್ಯಾಲೆನ್ಸ್ ಮಾಡುವಂಥ ಪ್ರಯತ್ನ ಇದು. ರಜಾ ದಿನ ನಾನ್ ಪೀಕ್ ಅವರ್ನಲ್ಲಿ ದರ ಇಳಿಕೆ ಮಾಡಿದರೆ ಉತ್ತಮ ಅನ್ನುವಂಥ ಅಭಿಪ್ರಾಯ. ಸಾರ್ವಜನಿಕ ರಜಾ ದಿನಗಳಲ್ಲಿ ವಿನಾಯಿತಿ ಕೊಡಬೇಕು ಅಂಥೇಳಿ, ಅಂದರೆ ಜಾಸ್ತಿ ಜನ ಓಡಾಡ್ತಾರೆ ಅಲ್ಲಿ ಮತ್ತು ಬ್ಯಾಲೆನ್ಸ್ ಆಗುತ್ತೆ ಅಂತ ನಾನ್ ಪೀಕ್ ಅವರ್ನಲ್ಲಿ ಡಿಸ್ಕೌಂಟ್ ಕೊಡಬೇಕು ಅನ್ನುವಂಥ ಪ್ಲಾನ್ ಇದೆ. ವಿಶೇಷ ದಿನಗಳಲ್ಲಿ ಡಿಸ್ಕೌಂಟ್ ನೀಡಬಹುದು. ಪ್ರತಿದಿನ ಬೆಳಗ್ಗೆ 8 ಗಂಟೆ ಒಳಗಡೆ, ಅದರ ಮೇಲೆ ಮಧ್ಯಾಹ್ನ 4 ಗಂಟೆ ಒಳಗಡೆ, ಅಂದರೆ ಸಂಜೆ 4 ಗಂಟೆ ಒಳಗಡೆ ಡಿಸ್ಕೌಂಟ್ ಕೊಡುವಂತಹ ಸಾಧ್ಯತೆಗಳು ಇದ್ದಾವೆ. ಈಗ ನೋಡಿ, ಹಾಂಗ್ಕಾಂಗು, ಸಿಂಗಾಪುರ, ದೆಹಲಿ ಅಲ್ಲೆಲ್ಲ ಹೋಗಿ ಒಂದು ಕಮಿಟಿ ಇತ್ತು, ಕಮಿಟಿ ರಚನೆ ಮಾಡಿದ್ರು. ಎಲ್ಲ ಹೋಗಿ ಅಲ್ಲಿ ಅಧ್ಯಯನ ಮಾಡಿಕೊಂಡು ಈ ಒಂದು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ.